ಅಣ್ಣ ನಮಸ್ತೆ. ನಮಸ್ಕಾರ ಸರ್. ಇವತ್ತು ನಿಮಗೆ ಸಂಬಂಧಪಟ್ಟಂತೆ ತಾಲೂಕು ಆಡಳಿತದಿಂದ ಇವತ್ತು ನಿಮಗೆ ಗೌರವಿಸಿದ್ದಾರೆ ಸರ್. ಹೇಗೆ ಅನಿಸ್ತಿದೆ ಸರ್ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಸಂವಿಧಾನ ಸಮರ್ಪಣಾ ದಿನ ಮತ್ತು 76ನೇ ಗಣರಾಜ್ಯೋತ್ಸವ ದಿನ ಬಹಳ ವಿಶೇಷವಾದ ದಿನದಿಂದ ನನ್ನನ್ನು ಗೌರವಿಸಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಯಾಕೆಂದರೆ ನನಗೆ ಆಲೂರಿನಲ್ಲಿ, ಹಾಸನದಲ್ಲಿ, ಚಿತ್ರದುರ್ಗದಲ್ಲಿ ಮತ್ತು ತುಮಕೂರಿನಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಮತ್ತು ದೆಹಲಿಯಲ್ಲೂ ಕೂಡ ಗುರುತಿಸಿದ್ರು. ಹಾಗೂ ಇಷ್ಟು ಸಂತಸ ಅನಿಸಿರಲಿಲ್ಲ. ಯಾಕೆಂದರೆ ನಮ್ಮ ಸ್ಥಳೀಯವಾಗಿ ನಮ್ಮ ಮನೆಯಲ್ಲಿ ನಮಗೆ ಗೌರವ ಸಿಗಬೇಕಾಗಿತ್ತು. ಹಿತ್ತಲ ಗಿಡ ಮದ್ದಲ್ಲ ಅಂತಕ್ಕಂಥದ್ದನ್ನ ಇವತ್ತು ಈ ತಾಲೂಕು ಆಡಳಿತ ಏನು ನಿರೂಪಿಸಿದೆ. ವಿಶೇಷ ಏನು ಅಂದರೆ ನನಗೆ ಅನ್ನಿಸ್ತಾ ಇತ್ತು ನಮ್ಮ ತಾಲೂಕಿನಲ್ಲಿ ನನ್ನನ್ನು ಯಾವತ್ತಾದರೂ ಒಂದು ದಿವಸ ಗುರುತಿಸ್ತಾರೆ ನನ್ನ ಕೆಲಸಕ್ಕೆ ಅಂಥೇಳಿ ನನಗೆ ಒಂದು ಆಶಾಭಾವನೆ ಇತ್ತು. 2016ರಿಂದ ಕೂಡ ನನ್ನನ್ನು ಗುರುತಿಸಬೇಕು ಅಂತ ಸಮಿತಿ ಮುಂದೆ ಹೆಸರು ಬಂದಾಗ ರಾಜಕೀಯ ಕನ್ನಡಕದಿಂದ ನೋಡ್ತಾ ಇದ್ದರು. ಈ ಬಾರಿಯ ಸಕಲೇಶಪುರ ತಾಲೂಕು ಆಡಳಿತ ಯಂತ್ರ ರಾಜಕೀಯ ಕನ್ನಡಕವನ್ನು ತೆಗೆದಿಟ್ಟು ಗೌರವ ಪುರಸ್ಕಾರ ಮಾಡಿರ್ತಕ್ಕಂಥದ್ದು ಭಾಳ ಖುಷಿಯಾಗಿದೆ ನನಗೆ. ನಮ್ಮ ಮನೆಯಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ತಾಲೂಕಿನಲ್ಲಿ ಗೌರವ ಸಿಗ್ತಕ್ಕಂಥ ಖುಷಿ ಯಾವತ್ತೂ ಅಷ್ಟು ಖುಷಿ ಆಗೋದಿಲ್ಲ. ಅಷ್ಟು ಸಂತಸ ನನಗಾಗಿದೆ ಸರ್. ಸರ್, ಈಗ ನೀವು ಖುಷಿಯಾಗಿದೆ ಅಂದ್ರಿ ಸರ್. ನೀವು ಯಾವಾಗಲೂ ಖುಷಿಯಾಗಿನೇ ಆಗಿರ್ತೀರಿ. ಇವತ್ತು ಎಷ್ಟು ಖುಷಿಯಾಗಿದೆ? ಇಲ್ಲ, ತುಂಬ ಖುಷಿ ಆಯಿತು ಸರ್. ಯಾಕೆಂದರೆ ಇವತ್ತು ಬಾಬಾ ಸಾಹೇಬರು ಸಂವಿಧಾನ ಸಮರ್ಪಣಾ ದಿನ ಅಂದರೆ ನಮಗೆಲ್ಲ ಹಕ್ಕುಗಳು ಇವತ್ತಿಂದ ಪ್ರಾರಂಭ ಆದಂಥದ್ದು. ಇಂಥ ಸಮಯದಲ್ಲಿ ಇಂಥ ಒಂದು ಒಳ್ಳೆಯ ವೇದಿಕೆಯಲ್ಲಿ ನಾನು ಗುರುತು ಮಾಡಿರ್ತಕ್ಕಂಥದ್ದು ಭಾಳ ಸಂತಸ ನೀಡಿದೆ ಸರ್. ಯಾಕೆಂದರೆ ನಾನು ಒಬ್ಬ ಬಾಬಾ ಸಾಹೇಬ್ ಅನುಯಾಯಿಯಾಗಿ ಸಂವಿಧಾನದ ಆಶಯಗಳಿಗೆ ನಡ್ಕೊಳ್ತಾ ಇರ್ತಕ್ಕಂಥ ಮನುಷ್ಯನಾಗಿ ನನಗೆ ಭಾಳ ಸಂತಸ ನೀಡಿದೆ ಸರ್. ಸರ್, ನಾನು ನಿಮಗೆ ಹತ್ತಿರದಿಂದ ನೋಡಿದ್ದೀನಿ ಸರ್. ನೀವು ಎಲ್ಲವನ್ನೂ ಕೂಡ ಸಂಭ್ರಮ ಪಡ್ತೀರಿ. ನಿಮ್ಮಷ್ಟು ಖುಷಿಯಾಗಿರೋದಕ್ಕೆ ನನಗನ್ಸುತ್ತೆ ಸಕಲೇಶಪುರದಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತೇಳಿ. ಸರ್, ಆ ಖುಷಿ ಪಡುವಂತಹದ್ದನ್ನು ಎಲ್ಲವನ್ನ ನೀವು ಯಾವ ರೀತಿ ಆ ಎನರ್ಜಿಯನ್ನು ಹೆಂಗೆ ಸ್ವೀಕರಿಸ್ತೀರಾ ಸರ್? ಅದು ಏನು ಸರ್ ಗುಟ್ಟು ನಿಮ್ಮದು? ಸರ್, ಅಂದರೆ ನಾವು ನಮ್ಮ ಮನೆಯಲ್ಲಿ ಬಂದಿರತಕ್ಕಂಥ ಸಂಸ್ಕಾರ ಸರ್. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮನೆಯವ್ರು, ನಮ್ಮ ಪತ್ನಿ ಎಲ್ಲರೂ ಕೂಡ ಭಾಳ ವಿಶೇಷವಾಗಿ ನಮ್ಮ ಕಾರ್ಮಿಕರನ್ನು ಕೂಡ ನಮ್ಮ ತಂದೆ ನಮ್ಮ ಒಂದು ಕೈ ಅಂತ ಹೇಳ್ತಾರೆ. ಅಷ್ಟು ಅವ್ರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಗುಣಗಳು, ನಮ್ಮ ತಂದೆಯ ದಾನ ಧರ್ಮಗಳು, ನಮ್ಮ ತಂದೆಯ ಸಮಾಜ ಸೇವೆಗಳು ಎಲ್ಲರನ್ನೂ ಕೂಡ ಜಾತೀಯತೆಯನ್ನು ಮೀರಿ ನಮ್ಮ ತಂದೆ ಎಲ್ಲರನ್ನೂ ಕೂಡ ಮನೆಗೆ ಬರಮಾಡ್ಕೊಳ್ಳೋದಿರ್ಬೋದು, ಅವ್ರನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗೋದಿರ್ಬೋದು, ಈ ಥರ ಕೆಲಸಗಳನ್ನು ಮಾಡಿ ನಮಗೆ ಅದು ನಮ್ಮ ತಂದೆಯಿಂದ ಕಲ್ತಿರ್ತಕ್ಕಂಥದ್ದು ಸರ್. ಯಾಕೆಂದರೆ ನಾವು ಬಸವಣ್ಣನ ಅನುಯಾಯಿಯಾಗಿ ಬಸವಣ್ಣನ ತತ್ವವನ್ನು ನಾವು ಸುಮ್ಮನೆ ಬಾಯಿ ಮಾತಿನಲ್ಲಿ ಮಾತಾಡೋದಕ್ಕಿಂತ ನಮ್ಮ ಆಚರಣೆಯಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ದಿನ ನಡೆಗಳಲ್ಲಿ ಅದನ್ನು ಅನುಸರಿಸಿದರೆ ಮಾತ್ರ ಅಂಥ ಮಹನೀಯರಿಗೆಲ್ಲ ಒಂದು ಮಹತ್ವ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಯಾವತ್ತೂ ಕೂಡ ಸರ್ ಯಾರನ್ನೂ ಕೂಡ ಜಾತಿ ಧರ್ಮದ ವಿಷಯವಾಗಿ ನೋಡಿಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ, ಮನುಷ್ಯ ಪ್ರಾಣಿ ಒಂದೇ ಜೀವಿ ಅಂತೇಳಿ ತಿಳ್ಕೊಂಡು ನಾವು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಗೆ ಯಾವುದೇ ಭಾವನೆಗಳು ಕೂಡ ಇಲ್ಲ ಸರ್. ಹಾಗಾಗಿ ನಮ್ಗೆ ಏನು ಅನಿಸೋದೇ ಇಲ್ಲ ಅವ್ರು ಬೇರೆಯವರು, ಅವ್ರು ಬೇರೆ ಧರ್ಮದವರು, ಬೇರೆ ಜಾತಿಯವರು ಅಂತ ನಮ್ಗೆ ಯಾವತ್ತೂ ಕೂಡ ಅನಿಸೇ ಇಲ್ಲ ಸರ್. ಎಲ್ಲರೂ ನಮ್ಮವರೇ ಅಂತೇಳಿ ನಾವು ತಪ್ಕೊಳ್ಳೋದು ಮಾಡ್ತೀವಿ. ಹಾಗಾಗಿ ನಮಗೆ ಜನನೂ ಪ್ರೀತಿ ಕೊಡ್ತಾರೆ, ಆ ಜನ ಎಷ್ಟು ಅಭಿಮಾನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಆ ಅಭಿಮಾನದ ಒಂದು ಋಣ ನಮ್ಮ ಮೇಲೆ ಇರೋದ್ರಿಂದ ನಾವು ಸಂತಸ ಪಡೋದಲ್ಲಿ ಇನ್ನೇನಿದೆ ಸರ್. ಸೊ ಯಡಳ್ಳಿ ಮಂಜುನಾಥ್ ಅಂತ ಹೇಳಿದ್ರೆ ಒಂದು ಅನುಭವ ಮಂಟಪದ ಮನಸ್ಸು. ಅವರೇ ಒಂದು ಅನುಭವ ಮಂಟಪಕ್ಕೆ ಉದಾಹರಣೆ, ಸಾಕ್ಷಿ. ಯಡಳ್ಳಿ ಮಂಜುನಾಥ್ ಬಗ್ಗೆ ನನ್ನ ಹತ್ರ ಇರೋದು ಇಷ್ಟೇ ಪದಗಳ ಅರ್ಥ ಸರ್. ಆದರೂ ಕೂಡ ನಿಮ್ಮನ್ನು ದ್ವೇಷಿಸುವಂತಹ ಕೆಲವು ವರ್ತನೆಗಳನ್ನು ನಡೆಸ್ತಾರಲ್ಲ ಸರ್, ಅವ್ರಿಗೆ ಈ ಸಂದರ್ಭದಲ್ಲಿ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಇಲ್ಲ ಸರ್, ಅವರು ಒಂದು ರೀತಿ ನನಗೆ ಎಚ್ಚರಿಸ್ತಾ ಇರೋದು ಸರ್. ಅವ್ರು ದ್ವೇಷಿಸ್ತಾ ಇಲ್ಲ. ನನ್ನ ನಡೆಗಳನ್ನು ಪರಾಮರ್ಶಿಸ್ಕೊಳ್ಳಿಕ್ಕೆ, ನನ್ನಿಂದ ಏನಾದ್ರು ತಪ್ಪಾಗ್ತಿದೆಯೋ ಏನು ಅಂಥೇಳಿ ಪರಾಮರ್ಶೆ ಮಾಡ್ಕೊಳ್ಳಿಕ್ಕೆ ಅವರೆಲ್ಲ ಆ ರೀತಿ ನಡ್ಕೊಳ್ಳೋದ್ರಿಂದ ನನಗೇನು ಅದ್ರ ಬಗ್ಗೆ ಏನು ಅನಿಸೇ ಇಲ್ಲ ಸರ್. ನಾನು ಹೆಚ್ಚಿನ ಮಹತ್ವವನ್ನು ಅವ್ರಿಗೆ ಕೊಡ್ತೀನಿ. ಯಾಕೆಂದರೆ ನನಗೆ ನನ್ನ ತಪ್ಪುಗಳನ್ನು ಅವ್ರನ್ನ ಸರಿ ಮಾಡೋದು ಅಷ್ಟೇ ಸರ್. ನಾವು ಇವತ್ತೇನು ಉಳಿದಿಲ್ಲ ಸರ್. ನಮ್ಮ ನಡೆ ನುಡಿಗಳಲ್ಲಿ ಜನರನ್ನು ಬದಲಾವಣೆ ಮಾಡಬೇಕು. ನಮ್ಮ ಪ್ರೀತಿಯ ಮಾತುಗಳಲ್ಲಿ ಜನರನ್ನು ಬದಲಾವಣೆ ಮಾಡಬೇಕು ಬಿಟ್ಟು ದ್ವೇಷ, ನೀವು ಪ್ರೀತಿಯನ್ನು ಹೊತ್ಕೊಂಡು ಎಷ್ಟು ದೂರ ಬೇಕಾದರೂ ಹೋಗ್ಬೋದು ಸರ್, ಆದರೆ ದ್ವೇಷವನ್ನು ಹೊತ್ಕೊಂಡು ನೀವು 100 ಮೀಟ್ರ್ ಹೋಗೋಕ್ಕಾಗೋದಿಲ್ಲ ಸರ್. ಸೂಪರ್ ಸರ್, ನೀವು ಹೇಳೋದು ಸತ್ಯ ಸರ್. ನಿಮ್ಮ ಬಗ್ಗೆ ನನಗೆ ತುಂಬ ಖುಷಿಯಾಗೋದು ಇಂಥ ಮಾತುಗಳೇ. ಮತ್ತು ನಿಮ್ಮ ನಡವಳಿಕೆಗಳು. ನೀವು ಮನಸ್ಸು ನಿಮ್ಮದು ಮುಗ್ಧವಾಗಿದೆ, ಮನಸ್ಸು ಕೂಡ ಮಗುವಿನ ಥರ ಮುಗ್ಧವಾಗಿದೆ. ಕೆಲವು ಸಂದರ್ಭದಲ್ಲಿ ನಿಮ್ಮ ನಡೆಗಳು ಕೂಡ ಹಂಗೆ ಇರ್ತವೆ. ನೀವು ಮಕ್ಕಳ ಜೊತೆ ಹೋಗಿ ಮಕ್ಕಳೇ ಆಗ್ಬಿಡ್ತೀರಿ, ಹಿರಿಯರ ಜೊತೆ ಹೋದ್ರೂ ಅವ್ರ ಮಕ್ಕಳಾಗ್ಬಿಡ್ತೀವಿ. ಮತ್ತು ಸ್ವಾಮೀಜಿಗಳೇ ಇವರು ದೊಡ್ಡರ ಕಂಡಾಗ ಅವರ ಪಾದಗಳನ್ನೇ ಕೂತ್ಕೋತೀರಿ. ನೀವು ಒಂಥರ ಮಕ್ಕಳಾಗಿ ಇರೋದಕ್ಕೆ ಬಹಳಷ್ಟು ಇಷ್ಟಪಡ್ತೀರಿ. ದೊಡ್ಡವರಾಗೋದಕ್ಕೆ ಇಷ್ಟಪಡೋದಿಲ್ಲ. ನನಗೆ ತುಂಬ ಖುಷಿ ಆಗುತ್ತೆ ಸರ್. ಸರ್, ಇವತ್ತು ಗಣರಾಜ್ಯೋತ್ಸವ, ಇದ್ರ ಬಗ್ಗೆ ನಾವು ಎರಡು ಮಾತಾಡೋಣ ಸರ್. ಈ ದೇಶಕ್ಕೆ ಕೊಟ್ಟಂತಹ ಒಂದು ಸಂವಿಧಾನ ಇದೆಯಲ್ಲ,
ಅದು ಮಹತ್ವಪೂರ್ಣವಾದದ್ದು. ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಒಂದು ದೇಶ, ಒಂದು ಸಂವಿಧಾನ, ಅದರ ನಂತರ ಎಲ್ಲವೂ ಕೂಡ ನಾನು, ನೀವು, ಈ ಜಗತ್ತು, ಈ ಧರ್ಮಗಳು, ಆಚರಣೆಗಳು, ವಿಚಾರಗಳು ಎಲ್ಲವೂ ಕೂಡ ಅದಾದ ನಂತರ ನಡೆದು. ಇಷ್ಟು ಇದ್ದರೂ ಕೂಡ ಈ ಒಂದು ನಮ್ಮ ದೇಶದ ಸಂವಿಧಾನ ಇದಕ್ಕೆ ಪೂರಕವಾಗಿ ಸಂವಿಧಾನದ ಏನಿದೆ ಆಚಾರ ವಿಚಾರಗಳಿಗೆ ಹೊರತಾಗಿ ತಮ್ಮ ನಡವಳಿಕೆಯನ್ನ ನಡೆಸ್ಕೊಂಡು ಈ ಸಮಾಜನ ಅಶಾಂತಿಯನ್ನು ಮೂಡಿಸುವಂಥವ್ರು ಮತ್ತು ಈ ದೇಶವನ್ನು ಕಟ್ಟೋದಕ್ಕೆ ಅಸಾಧ್ಯವಾಗದಂಥ ಪರಿಸ್ಥಿತಿ. ನಾನು ಹೇಳ್ಬೇಕಂದ್ರೆ ಭ್ರಷ್ಟಾಚಾರಗಳು ಇಲ್ಲ ಸರ್, ಅದು ಈ ಥರ ಮಾಡ್ತಾ ಇರೋ ವ್ಯಕ್ತಿಗಳಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್? ನಾವು ಬಾಬಾ ಸಾಹೇಬರು ಈ ಸಂವಿಧಾನ ಇದೆಯಲ್ಲ ಸರ್, ಇದು ಇಲ್ಲಿಯ ಶೋಷಿತ ಜನರ, ಇಲ್ಲಿಯ ಬಹುಜನರ ಕಣ್ಣೀರಿನ ಒಂದು ಕತೆ ಸರ್. ಅದು ಬಾಬಾ ಸಾಹೇಬರು ಎಲ್ಲವನ್ನ ನೋಡಿ, ಕಣ್ಣಿಂದ ನೋಡಿ ಅವರಿಗೆ ನ್ಯಾಯ ಕೊಡಬೇಕು ಅಂಥೇಳಿ ಸಂವಿಧಾನದಲ್ಲಿ ಲಿಖಿತ ಸಂವಿಧಾನವನ್ನು ಮಾಡಿ ಆಚರಣೆಗೆ ತಂದಿರತಕ್ಕಂಥದ್ದು. ನಾವು ಬೇಸರ ಆಗುತ್ತೆ ಸರ್, ಬಾಬಾ ಸಾಹೇಬರ ಹೆಸರು ಹೇಳ್ಕೊಳ್ತಾರೆ, ಅವರಿಗೆ ಜೈಕಾರ ಹಾಕ್ತಾರೆ, ಅವರ ಆಚರಣೆಗಳೆಲ್ಲ ಭಾಗವಹಿಸ್ತಾರೆ. ಆದರೆ ಅವರು ಹೇಳ್ಕೊಟ್ಟಂಥ ದಾರಿಯಲ್ಲಿ, ಅವರ ಸಂವಿಧಾನದ ಆಶಯದಲ್ಲಿ ನೀವು ತಪ್ಪಿಳ್ಕೊಳ್ತೀರೇನೋ 100ಕ್ಕೆ 90 ಜನ ನಡ್ಕೊಳ್ತಾ ಇಲ್ಲ ಸರ್. ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಮಗೆ ಮತದಾನದ ಹಕ್ಕು ಕೊಟ್ಟಂಥ ಬಾಬಾ ಸಾಹೇಬರ ಹಕ್ಕನ್ನು ನಾವು ಕೇವಲ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಯಾವುದೋ ಒಂದು ಮೂಗ್ನತ್ತಿಗೆ ಅಥವಾ ಇನ್ಯಾವುದೋ ಒಂದು ಆಮಿಷಗಳಿಗೆ ಬಲಿಯಾಗಿ ನಾವು ಮತದಾನವನ್ನು ಮಾಡ್ತಾ ಇದ್ದೀವಲ್ಲ, ಇಂಥ ಶ್ರೇಷ್ಠವಾದ ಹಕ್ಕನ್ನು ಬಾಬಾ ಸಾಹೇಬರು ಕೊಟ್ಟಿರೋದನ್ನು ಮಾರ್ಕೊಳ್ತಾ ಇದ್ದೀವಲ್ಲ, ಅಲ್ಲಿಂದಲೇ ಪ್ರಾರಂಭ ಆಗ್ತಾ ಇದೆ ಸರ್ ಭ್ರಷ್ಟಾಚಾರ ಮತ್ತು ಸಂವಿಧಾನದ ವಿರೋಧಿ ನಡೆ. ಇನ್ನು ಎಲ್ಲಿಂದ ನೀವು ಎಲ್ಲಿ ಅಂತ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡಲೇಬೇಕು. ನಮ್ಮ ರಾಜಕಾರಣಿಗಳಿರ್ಬೋದು, ಪ್ರತಿಯೊಬ್ಬರು ಇರ್ಬೋದು ಕೂಡ ಆಡಳಿತ ನಡೆಸ್ತಕ್ಕಂಥವ್ರು ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ವಿಚಾರವಾಗಿ ಕೆಲವಾರು ಮಾತುಗಳು ಬರ್ತಾ ಇರತಕ್ಕಂಥದ್ದು ನೀವೆಲ್ಲ ನೋಡಿರ್ಬೋದು. ಜಗತ್ತಿನ ಶ್ರೇಷ್ಠ ಸಂವಿಧಾನ, 180 ದೇಶಗಳ ಸಂವಿಧಾನದಲ್ಲಿ ಶ್ರೇಷ್ಠವಾದ ಯಾವುದಾದ್ರು ಸಂವಿಧಾನ ಇದ್ದರೆ ಅದು ಭಾರತದ ಸಂವಿಧಾನ. ಯಾಕೆಂದರೆ ಭಾರತದಲ್ಲಿರ್ತಕ್ಕಂಥದ್ದು 6 ಧರ್ಮಗಳಿರ್ಬೋದು, 3000 ಜಾತಿಗಳಿರ್ಬೋದು, ಎಲ್ಲವನ್ನು ಕ್ರೋಢೀಕರಿಸಿ ಬಾಬಾ ಸಾಹೇಬರು ಎಷ್ಟು ಕಷ್ಟಪಟ್ಟಿರ್ಬೋದು ಸರ್. ಬಾಬಾ ಸಾಹೇಬ್ರಂಥ ಪುಣ್ಯಾತ್ಮ ಹುಟ್ಟಲಿಲ್ಲ ಅಂದರೆ ನೀವೆಲ್ಲ ನಾಯಿ, ನರಿ, ಕತ್ತೆ, ಹಂದಿಗಳ ಥರ ಜೀವನ ಮಾಡಬೇಕಾಗಿತ್ತು. ಅಂಥ ಸನ್ನಿವೇಶದಲ್ಲಿ ಇಂಥ ಸಂವಿಧಾನವನ್ನು ಕೊಟ್ಟು ನನಗೆ ಪ್ರಶಸ್ತಿ ಬರಲಿಕ್ಕೆ, ನಾನು ಕೂತು ಮಾತಾಡಲಿಕ್ಕೆ, ನಾನು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಎಲ್ಲ ಹಕ್ಕುಗಳನ್ನು ಕೊಟ್ಟರಲ್ಲ ಸರ್. ಇದು ಏನು ಹೇಳೋದು ಸರ್? ಇವತ್ತು ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಇಲ್ಲ ಸಲ್ಲದ ಸಂವಿಧಾನವನ್ನು ಅವ್ರು ರಚನೆಯೇ ಮಾಡಿಲ್ಲ ಅಂತಕ್ಕಂಥ ಅಪವಾದಗಳು, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅಂತಕ್ಕಂಥದ್ದು ಎಷ್ಟು ಸಮಂಜಸ ಸರ್? ನಮಗೆ ಹೊಟ್ಟೆಗೆ ಬೆಂಕಿ ಹಾಕಿದಂಗೆ ಆಗುತ್ತೆ ಸರ್. ಆ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಗಳಿಸ್ಕೊಟ್ಟು ಇವತ್ತು ಕೂಡ ನಾವು ಮೌಢ್ಯದಲ್ಲಿ ಮತ್ತು ನಾವೇನೋ ಒಂದು ರೀತಿ ಯಾವುದೋ ಆಮಿಷಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದು ನಮ್ಮ ಮಾನವ ಧರ್ಮಕ್ಕೆ ಮತ್ತು ನಮ್ಮ ಮಾನವತೆಗೆ ಇದು ಭಾಳ ಒಂದು ನೀಚವಾದ ಕೆಲಸ ಅಂದ್ಕೊಳ್ತೀನಿ. ಬಾಬಾ ಸಾಹೇಬ್ರ ವಿಷಯವಾಗಿ ತುಂಬ ಜನ ಬಾಬಾ ಸಾಹೇಬ್ರ ಸಂವಿಧಾನವನ್ನಾಗಲಿ, ಬಾಬಾ ಸಾಹೇಬ್ರ ವಿಚಾರಗಳನ್ನು ಓದಿ ತಿಳ್ಕೊಂಡೇ ಇಲ್ಲ ಸರ್. ಇನ್ನಾದರೂ ಸಂವಿಧಾನವನ್ನು ಓದ್ತಕ್ಕಂಥದ್ದು, ಬಾಬಾ ಸಾಹೇಬರ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಕನಿಷ್ಠ ಪಕ್ಷ ಸಂವಿಧಾನ ಪೀಠಿಕೆಯನ್ನಾದರೂ ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಆದ್ರೆ ಮಾತ್ರ ಸಂವಿಧಾನಕ್ಕೆ, ರಾಷ್ಟ್ರಕ್ಕೆ ಮಹತ್ವ ಬರುತ್ತೆ ಅಂತ ನನ್ನ ಒಂದು ಅಭಿಲಾಷ ಇದೆ ಸರ್. ಥ್ಯಾಂಕ್ ಯು ಸರ್. ಇಲ್ಲಿವರೆಗೆ ಬಹಳಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ತುಂಬ ಧನ್ಯವಾದಗಳು ಸರ್. ಮೆಹಬೂಬ್ ಅವರೇ, ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದರೆ ಒಬ್ಬ ವ್ಯಕ್ತಿ ಅವನು ಬೆಳೀಲಿಕ್ಕೆ ಪತ್ರಕರ್ತರ ಸಹಾಯ ಅವ್ರು ಬಿಂಬಿಸೋದ್ರಿಂದ, ನಮ್ಮ 4 ಮಾತುಗಳು ಲಕ್ಷಾಂತರ ಜನರಿಗೆ ತಲುಪುವಂಥ ಕಾರ್ಯ ಮಾಡೋದ್ರಿಂದ ನಿಮ್ಮಂಥವರಿಂದಲೂ ಕೂಡ ನನಗೆ ಸಾಕಾರ ಆಗಿದೆ. ಪ್ರತಿಯೊಬ್ಬರು ಕೂಡ ನನ್ನ ಬೆಳವಣಿಗೆಯಲ್ಲಿ ಪ್ರತಿಯೊಬ್ಬರ ಪಾಲು ಇದೆ ಅಂತೇಳಿ ನಾನು ವ್ಯಕ್ತಪಡಿಸ್ತಾ ವಿಶೇಷವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.